ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಶುಗರ್ ಇರೋವರ ಆಹಾರ ಪದ್ಧತಿಯ 3ನೇ ದಿನದಂದು ಸೌಸಿ ಪಲ್ಯನ ಮಾಡ್ಕೋಬೇಕಂತ ಅಂದ್ಕೊಂಡೇನ್ರಿ. ಇದಕ್ಕೆ ಸಬ್ಬಸ್ಗಿನೂ ಅಂತಾರೆ, ನಾವು ಸೌಸಿ ಪಲ್ಯ ಅಂತೇವ್ರಿ. ಇವತ್ತು ಬುಧವಾರ 3ನೇ ದಿನ, ಸೋಮವಾರ ಮಂಗಳವಾರ 2 ದಿನ ಮಾಡೀನಿ. ಇವತ್ತು 3ನೇ ದಿನದ ಬುಧವಾರ ರೀ. ಇವತ್ತು ನಾನು ಈ ಸೊಗ್ಸಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇದಕ್ಕೆ ಸೊಗ್ಸಿ ಪಲ್ಯ ತೊಗೊಂಡೇನಿ ರೀ. ಇದು ನುಚ್ಚಿಬೇಳೆ ತೊಗೊಂಡೇನಿ ನೋಡ್ರಿ, ತೊಗರಿಬೇಳೆ ನುಚ್ಚಿಬೇಳೆ ರೀ, ಮನೆಯಾಗೆ ಹೊಡೆದಿದ್ದದವ್ರಿ ಇವು. ಸ್ವಲ್ಪ ಬೆಳ್ಳುಳ್ಳಿ ರೀ, ಹಸಿಮೆಣ್ಸಿಕಾಯಿ ಪೇಸ್ಟ, ಅವು ಕರಿಬೇವು, ಕೊತ್ತಂಬರಿ, ಉಪ್ಪು ತೊಗೊಂಡೇನಿ ನೋಡ್ರಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಬುಟ್ಟಿನ ಇಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡ್ರಿ. ಜೀರಿಗೆ ಹಾಕೇನ್ರಿ, ಸಾಸಿವೆ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ, ಬೆಳ್ಳುಳ್ಳಿ ಹಾಕಿನಿ, ಕರಿಬೇವು ಹಾಕ್ತೀನಿ ನೋಡಿ, ಹಸಿಮೆಣಸಿಗೆ ಪೇಸ್ಟ್ ಹಾಕ್ತೀನಿ ನೋಡಿ. ಇವನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೆ ಇವು ನುಚ್ಚಿಬೇಳೆ ಹಾಕ್ತೀನಿ ನೋಡಿ. ಈ ನುಚ್ಚಿಬೇಳೆ ಹಾಕಿ ಚೆಂದಾಗಿ ತಿರುಗಾಡಬೇಕು. ಸ್ವಲ್ಪ ಚೆಂದಾಗಿ ಹೀಗೆ ತಿರುಗಾಡ್ತೀನಿ ನೋಡಿ 1 ನಿಮಿಷ. ಈಗ ಇದು ಚೆಂದಾಗಿ ಒಂದು ಸ್ವಲ್ಪ ಹೊಂಗೆ ಇಲ್ಲರಿ, ಅಲ್ಲಿ ತನಕ ನಾನು ಈ ಸೊಗ್ಸಿ ಪಲ್ಯನ ಹೊಳ್ಕೊಂಬರ್ತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಸಣ್ಣಗೆ ಹೊಳ್ಕೊಂಬಂದೀನಿ ನೋಡ್ರಿ. ಈಗ ಇದು ಕೂಡ ಚೆಂದಾಗಿ ಹೊಂಗೆ ಇಲ್ಲದ್ರೆ ಬೇಳೆ. ಈಗ ಈ ಸೊಗ್ಸಿ ಪಲ್ಯನ ಹಾಕ್ತೀನಿ ನೋಡ್ರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಚೆಂದಾಗಿ ತಿರುಗಾಡಬೇಕ್ರಿ. ಮಸ್ತ್ ಆಗ್ತದೆ ನೋಡ್ರಿ. ಇದು ಒಬ್ಬರು ಸೊಗ್ಸಿ ಪಲ್ಯ ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಆ ಹಸಿಮೆಣ್ಸಿಗೆ ಪೇಸ್ಟ್ದಾಗ ಸ್ವಲ್ಪ ಹಾಕೀನಿ ರೀ, ಹೇಳಿ ಸ್ವಲ್ಪ ಹಾಕೀನಿ ನೋಡ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇಟ್ಟು ಹಾಕಿ ಚೆಂದಾಗಿ ತಿರುಗಾಡ್ತೀನಿ ನೋಡ್ರಿ. ಡೈಲಿ ಈ ಥರ ಸೊಪ್ಪಿನ ಪಲ್ಯ ಇದ್ರೆ ಆರೋಗ್ಯಕ್ಕೆ ಭಾರಿ ಚಲೋ ನೋಡ್ರಿ ಊಟಕ್ಕೆ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನೋಡ್ರಿ. 1-2 ನಿಮಿಷ ಹೊಂಗೆ ಇಲ್ರಿ ಇದು. ಅಲ್ಲಿ ತನಕ ನಾನು ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈಗ ನಾನು ಈ ಚಪಾತಿನೇ ಮಾಡ್ಕೊಂಡೀನಿ ನೋಡ್ರಿ. ಇವತ್ತಿನ ಆಹಾರ ಪದ್ಧತಿಯಲ್ಲಿ ಚಪಾತಿನೇ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ತೀಡ್ಕೊಂಡೀನಿ ರೀ, ಹಾಕ್ತೀನಿ ನೋಡ್ರಿ. ಹಂಚಿ ಹಾಕಿದ್ದೆ ನೋಡ್ರಿ, ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ ರೀ. ಈಗ ಇದನ್ನು ತಿರುಗಿ ಹಾಕ್ತೀನಿ ನೋಡ್ರಿ. ಹೊಡಿಸಿ ಹಾಕಿದ್ದೇನೆ ರೀ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಇವತ್ತು ಶುಗರ್ ಇರೋರ ಆಹಾರ ಪದ್ಧತಿಯಲ್ಲಿ ನಾನು ಚಪಾತಿನ ಮಾಡ್ತಾಯಿದ್ದೇನೆ ನೋಡ್ರಿ. ಡೈಲಿ ಒಂದೊಂದು ಇವತ್ತು ಚಪಾತಿನ ಮಾಡ್ತೀನಿ. ಈಗ ತಿರುಗಿ ಹಾಕ್ತೀನಿ ನೋಡ್ರಿ. ಚಪಾತಿ ಫುಲ್ ಮಸ್ತ್ ಚಂದ ಹೋಗಿ ಬಂದದ ನೋಡ್ರಿ. ನೋಡ್ರಿ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಹೋಗ್ಯದ ನೋಡ್ರಿ ಚಪಾತಿ. ಇದನ್ನು ಹೊಳಿಸಿ ಹಾಕ್ತೇನೆ ನೋಡ್ರಿ. ಇದು ಮಸ್ತ್ ಅಂದ್ರೆ ಮಸ್ತ್ ಬೇಯ್ದ್ರೆ ತೆಗಿತೀನಿ ನೋಡ್ರಿ. ಈಗ ತೆಗ್ದಿ ನೋಡ್ರಿ, ಮಸ್ತ್ ಇದ್ರ ಚಪಾತಿ. ಈಗ ನೋಡ್ರಿ ಎಲ್ಲ ಚಪಾತಿನೂ ಮಾಡ್ಕೊಂಬಂದೀನಿ ರೀ. ಇವತ್ತು ನಾನು ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡ್ರಿ ನಿಮಗೀಗ. ಇದು ಒಂದು ಪ್ಲೇಟ್ ಮುಚ್ಚಿಟ್ಟಿದೆ ನೋಡ್ರಿ, ಯಾಕಂದ್ರೆ ಸ್ವಲ್ಪ ಹೊಂಗೈಬೇಕ್ರಿ ಇದು. ಹೀಗಾಗಿ ಈ ಪ್ಲೇಟನ್ನು ಮುಚ್ಚಿಟ್ಟೆ ನೋಡ್ರಿ. 1-2 ನಿಮಿಷ ತೋರಿಸ್ತೇನೆ ರೀ ನಿಮ್ಗೆ. ಈಗಿದು ರೆಡಿ ಆಗ್ಯದ ನೋಡಿ. ತೆಗೆದು ಬೇರೆ ಒಂದು
ಬೌಲಿಗೆ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಪಲ್ಯನ ಈ ಬೌಲಿಗೆ ಹಾಕಿದ್ದೀನಿ ರೀ. ಹಾಗೆ ಇವತ್ತು ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಇವತ್ತು ನಾನು ಇದು ಶಾವಿಕ್ಕಿ ಅನ್ನ ಮಾಡ್ಕೊಂಡೆ ನೋಡಿರಿ. ಶಾಮಿ ಅಕ್ಕಿ ಅಂತಾರೆ ರೀ, ಅದರ ಅನ್ನ ಮಾಡಿದ್ದೇನೆ ರೀ. ಹಾಗೆ ಹೆಸರು ಕಾಳು ಪಲ್ಯ ಮಾಡೇನಿ ರೀ. ಇದು ಮೂಕಣಿ ಬೇಳೆದು ಸಾರು ಮಾಡೀನಿ ನೋಡಿರಿ. ಮೂಕಣಿ ಬೇಳೆ ಸಾರು ರೀ. ಅವು ಇದು ಸಲಾಡಿಗೆ ಮೆಂತಿ ಪಲ್ಯ ತೊಗೊಂಡೇನಿ ರೀ. ಅವು ಗಜ್ರಿ ಸೌತೆಕಾಯಿ ತೊಗೊಂಡೇನಿ ರೀ. ಇದು ಮೊಸರು ರೀ. ಇದು ಏನದು ಸೊಗ್ಸಿ ಪಲ್ಯ ತೋರಿಸಿದ್ನಲ್ಲ ನಿಮಗೆ, ಉದುರು ಸೊಗ್ಸಿ ಪಲ್ಯನ ಮಾಡಿದ್ದೇನೆ ನೋಡಿರಿ ಇವತ್ತು ನಾನು. ಈಗ ಇದನ್ನೆಲ್ಲ ಬಡಿಸ್ತೀನಿ ನೋಡಿರಿ. ತಾಟಿಗೆ ಹಚ್ತೀನಿ ರೀ. ಈಗ ನೋಡಿರಿ ಮೊದಲಿಗೆ ನಾನು ಸಲಾಡನ್ನೇ ಬಡಿಸ್ತಾ ಇದ್ದೀನಿ ನೋಡಿರಿ. ಯಾಕಂದರೆ ಅವರು ಮೊದಲಿಗೆ ಈ ಸಲಾಡನ್ನೇ ತಿಂದು ಮುಗಿಸ್ಬೇಕು ರೀ. ಇದರಿಂದನೇ ಅರ್ಧ ಹೊಟ್ಟೆ ತುಂಬುತ್ತೆ ರೀ ಅವರಿಗೆ. ಏನದ ಮೆಂತಿ ಪಲ್ಯನ ಸೈಡ್ ಊಟ ಮಾಡ್ಕೊತಾ ಹಾಗೇನೂ ತಿನ್ಬೋದು ರೀ. ಮೊದಲು ಇದನ್ನು ಮಾತ್ರ ತಿಂದು ಮುಗಿಸ್ಬೇಕು ನೋಡಿರಿ. ಹೀಗಾಗಿ ಮೊದಲಿಗೆ ಸಲಾಡನ್ನೇ ಹಚ್ಚಿದ್ದೀನಿ ರೀ. ಈ ಮೆಂತಿ ಪಲ್ಯನ ಊಟದ ಜೊತೆಗೆ ನೀವು ತಿನ್ಬೋದು ರೀ. ಈಗ ಇದನ್ನು ಇಲ್ಲಿ ಹಚ್ಚಿದ್ದೇನೆ ನೋಡಿರಿ. ಈಗ ನಾನು ಪಲ್ಯ ಹಚ್ತೀನಿ ನೋಡಿರಿ. ಈಗ ಹೆಸರು ಕಾಳು ಪಲ್ಯನ ಹಚ್ತೀನಿ ನೋಡಿರಿ. ಈ ಕಾಳು ಪಲ್ಯದಲ್ಲಿ ಪ್ರೋಟೀನ್ ತುಂಬ ಇರ್ತದೆ ರೀ. ಹೀಗಾಗಿ ದಿನ ಒಂದು ಕಾಳು ಪಲ್ಯ ಇರಬೇಕು ನೋಡಿರಿ. ಶುಗರ್ ಇರೋರು ಆಹಾರ ಪದ್ಧತಿಯಲ್ಲಿ ದಿನ ಒಂದು ಕಾಳು ಪಲ್ಯ ರೀ. ಹಾಗೆ ಒಂದು ತಪ್ಪಲು ಪಲ್ಯ ರೀ. ಈಗ ನಾನು ಈ ಸೊಗ್ಸಿ ಪಲ್ಯನ ಹಚ್ತಾಯಿದ್ದೆ ನೋಡಿರಿ. ಸಬ್ಬಸಿಗೆ ಸೊಪ್ಪು ಅಂತಾರೆ ನೋಡಿರಿ. ಈ ಸಬ್ಬಸಿಗೆ ಸೊಪ್ಪಲ್ಲಿ ವಿಟಮಿನ್ ಜಾಸ್ತಿ ಇರ್ತದೆ ರೀ. ಹೀಗಾಗಿ ದಿನ ಒಂದು ಸೊಪ್ಪಿನ ಪಲ್ಯನೂ ಇರಲೇಬೇಕು ನೋಡಿರಿ. ಈಗ ನಾನು ಮೊಸರು ಹಚ್ತಾ ಇದ್ದೀನಿ ನೋಡಿರಿ. ಮೊಸರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ರೀ. ಹೀಗಾಗಿ ನಮ್ಮ ಎಲುಬುಗಳಿಗೆ ತುಂಬ ಗಟ್ಟಿ ಆಗ್ತಾವ್ರಿ. ಎಲುಬುಗಳಿಗೆ ದಿನ ಮೊಸರನ್ನು ಉಂಡ್ರೆ ನಮ್ಮ ಎಲುಬುಗಳು ಗಟ್ಟಿ ಆಗ್ತಾವ್ರಿ. ಹೀಗಾಗಿ ದಿನ ಊಟದಲ್ಲಿ ಮೊಸರು ಇರಬೇಕು ರೀ. ಈಗ ನಾನು ಚಪಾತಿನ ಮಾಡ್ಕೊಂಡೇನಿ ರೀ. ಇವತ್ತು ಚಪಾತಿ ಹಚ್ತೇನೆ ನೋಡಿರಿ. ಈ ಚಪಾತಿನ ಮಾಡ್ಕೊಂಡಿದ್ದೀನಲ್ರಿ, ಚಪಾತಿನ ಹಚ್ತೇನೆ ನೋಡಿರಿ. 2 ಚಪಾತಿನ ಹಚ್ತೇನೆ ನೋಡಿರಿ. ಈಗ ನೋಡಿ ಚಪಾತಿನ ಹಚ್ಚಿದ್ದೇನೆ ರೀ. ಈಗ ಇವೆಲ್ಲ ತಿಂದಮೇಲೆ ಆಮೇಲೆ ಅನ್ನ ಸಾರನ ಹಚ್ಬೇಕು ನೋಡಿರಿ. ಯಾಕಂದ್ರೆ ಮೊದಲು ಅವರು ಏನದು ಸಲಾಡನ್ನೇ ತಿಂದು ಮುಗಿಸ್ಬೇಕು ರೀ. ಇದಾದಮೇಲೆ ಚಪಾತಿ ಊಟ ಮಾಡಬೇಕು ರೀ. ಚಪಾತಿ ಪಲ್ಯ, ಮೆಂತ್ಯ ಪಲ್ಯ, ಕಾಳು ಪಲ್ಯ ಇವನ್ನೆಲ್ಲ ತಿಂದು ಆಮೇಲೆ ಅನ್ನ ಸಾರನ್ನು ಬಡಿಸ್ಬೇಕು ನೋಡಿರಿ. ಹೀಗಾಗಿ ನಾನು ಈಗ ಶಾಮಿ ಅಕ್ಕಿ ಅನ್ನನ ಹಚ್ತೀನಿ ನೋಡಿರಿ. ಈಗ ನೋಡಿರಿ ಇದು ಶಾಮಿ ಅಕ್ಕಿ ಅನ್ನನ ತೊಗೊಂಡಿನಿ. ಇದನ್ನು ಪ್ಲೇಟಿಗೆ ಹಚ್ತೇನೆ ನೋಡಿರಿ. ಈಗ ನೋಡಿರಿ ಶಾಮಿ ಅಕ್ಕಿ ಅನ್ನನ ಹಚ್ಚಿದ್ದೇನೆ ರೀ. ಈಗ ಸಾರು ಹಚ್ಕೊತೀನಿ ನೋಡಿರಿ. ಇದು ಮೂಕಣಿ ಬೇಳೆ ಸಾರು ನೋಡಿರಿ. ಈಗ ಇದನ್ನು ಈ ಪ್ಲೇಟಿಗೆ ಇಡ್ತೀನಿ ನೋಡಿರಿ. ಈಗ ನೋಡಿರಿ ಸಾರನ್ನು ಹಚ್ಚಿ ನೋಡಿರಿ ತಾಟಿಗೆ. ನೋಡಿರಿ ಮೊದಲಿಗೆ 2 ಚಪಾತಿನ ಹಚ್ಚಿದ್ದೀನಿ ನೋಡಿರಿ. ಅಂದರೆ ಮೊದಲಿಗೆ ಚಪಾತಿನೇ ಊಟ ಮಾಡಬೇಕು. ಇದು ಹಚ್ಚಿ ನೋಡಿರಿ ಮೊದಲಿಗೆ ಸಲಾಡನ್ನು ತಿನ್ಬೇಕು ನೋಡಿರಿ. ಈ ಗಜರಿಕಾಯಿ ಸೌತೆಕಾಯಿನ ಮೊದಲಿಗೆ ತಿನ್ಬೇಕು ರೀ. ಮಧ್ಯೆ ಚಪಾತಿ ಪಲ್ಯ ಜೊತೆಗೆ ಈ ಮೆಂತಿ ಪಲ್ಯನ ತಿನ್ಬೇಕು ನೋಡಿರಿ. ಹಾಗೆ ಈ ಚಪಾತಿ ಎಲ್ಲ ಚಪಾತಿ ಎಲ್ಲ ಮುಗಿಸಿದ ಮೇಲೆ ಮೊಸರು ಅದೆಲ್ಲ ಉಂಡ ಮೇಲೆ ತಿಂದಮೇಲೆ ರೀ ಆಮೇಲೆ ಶಾವಿಗೆ ಅನ್ನ ರೀ ಈ ಸಾರನ್ನು ಊಟ ಮಾಡ್ಬೇಕು ನೋಡಿರಿ. ಈ ಥರ ನೀವು ಡೈಲಿ ಶುಗರ್ ಇರೋರಿಗೆ ಆಹಾರನ ಮಾಡಿಕೊಟ್ರೆ ಅವ್ರ ಆರೋಗ್ಯನೂ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಶುಗರ್ ಒಟ್ಟು ಹೆಚ್ಚು ಕಮ್ಮಿ ಆಗಲ್ಲ ರೀ, ಜಾಸ್ತಿ ಆಗಂಗಿಲ್ಲ ರೀ. ಒಂದೇ ಲೆವೆಲ್ ಮ್ಯಾಗ ಇರ್ತದೆ ರೀ. ಜಾಸ್ತಿ ಇದ್ರೂ ಕಡಿಮೆ ಆಕ್ಕೋತ ಬರ್ತದೆ ನೋಡಿರಿ. ಈ ಥರ ನೀವು ಡೈಲಿ ಇದೇ ಥರ ಮಾಡತ್ತರ ಜಾಸ್ತಿ ಇದ್ದವ್ರಂದ್ರೆ ಕಂಪ್ಲೀಟ್ ನಾರ್ಮಲಿಗೆ ಬರ್ತದೆ ನೋಡಿರಿ, ಕಮ್ಮಿ ಆಗ್ತದೆ ರೀ. ಈ ಶುಗರ್ ಇರೋ ಆಹಾರ ಪದ್ಧತಿನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿರ್ರಿ.
ನೋಡಿರಿ, ಹೆಸರು ಕಾಳು ಪಲ್ಯ, ಇದು ಉದುರು ಸೌಕ್ಷಿ ಪಲ್ಯ ರೀ, ಮೊಸರು, ಮೂಗುಣಿ ಬೇಳೆ ಸಾರು ರೀ, ಶಾಮಿ ಅಕ್ಕಿ ಅನ್ನ, ಚಪಾತಿ, ಸಲಾಡ್ ನೋಡಿರಿ. ಇವತ್ತಿನ ಬುಧವಾರದ ಆಹಾರ ಪದ್ಧತಿ ನೋಡಿರಿ. ಇದು ನಾಳಿಂದು ಗುರುವಾರ 4ನೇ ದಿನದ್ದು ಗುರುವಾರ ದಿನ ತೋರಿಸ್ತೀನಿ ರೀ ನಿಮಗೆ ಹೇಗೆ ಏನೇನು ಮಾಡಿದ್ದೀನಿ ಅಂತ. ನಮಸ್ಕಾರ ರೀ ಎಲ್ಲರಿಗೂ. 4ನೇ ದಿನ ಅಂದ್ರೆ ಗುರುವಾರ ದಿನ ಏನು ಅಡುಗೆ ಮಾಡ್ತೀನಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ರೀ ನಿಮಗೆ. ನಮಸ್ಕಾರ ರೀ ಎಲ್ಲರಿಗೂ.